ಯಾಕಂದ್ರೆ ಬಿಜೆಪಿ ಅದನ್ನೇ ಅಜೆಂಡಾ ಮಾಡ್ಕೊಂಡು ಒಂದು ಕೆಪಿಸಿಸಿ ನಿರ್ಣಯವನ್ನ ರಾಮ ಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಮಾಡುವ ಹೋರಾಟ ಮಾಡಿ ನಿರ್ಮಾಣ ಮಾಡುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗ್ಬಿಡ್ತಿತ್ತು. ಈಗಲೂ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ರಾಮ ಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನ ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ರಾಮ ಭಕ್ತರ ಸರ್ಕಾರ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು. SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SITಯೇ ರಚನೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನು ಕೊಂದರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರು, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. KPCC ನಿರ್ಣಯನೂ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಾವು ಹೇಳ್ತೀವಿ, ಯಾವ್ಯಾವುದನ್ನ ಆಕ್ರಮಣಕಾರಿಗಳು ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿ ಮದ್ರಾಸ ಮಾಡಿದಾರೋ ಎಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು. ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ. ನಿಮಗೆ ಭಕ್ತಿ ಇದ್ರೆ ರೆಸಲ್ಯೂಷನ್ ಮಾಡಿ ನಿಮ್ಮ AICC ನಲ್ಲಿ ಯಾವ್ಯಾವುದು ದೇಶದಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಮಂದಿರಗಳೇನಿದಾವೆ ಅದೆಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು ಅಂತ ಮಾಡಿ. ಅವಾಗ ನಿಮ್ಮ ಭಕ್ತಿ ಪ್ರಕಟ, ನೀವು ನಿಜ ಭಕ್ತಿ ಅಂತ ತೋರಿಸುತ್ತೆ. ಅದು ನಿಮ್ಮ ನಿಜ ಭಕ್ತಿ ಅಂತ ತೋರಿಸುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ? ಯಾರು ರಾಮ ಮಂದಿರದ ನಿರ್ಮಾಣದ ನೇತೃತ್ವ ವಹಿಸಿದ್ರೋ ಅವ್ರ ಮೇಲೆ ಆಪಾದನೆ ಹೊರಿಸೋ ಕೆಲಸ ಮಾಡ್ತಿದ್ದೀರಾ. ನೀವೇನ್ ಕೇಳ್ತಾ ಇದ್ದೀರಿ? ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ನಿವಾರಣೆ ಮಾಡಿರೋ ಕಾರಣಕ್ಕೆ ರಾಜೀನಾಮೆ ಕೊಡ್ಬೇಕು. ಅದಕ್ಕೆ ನಿಮಗೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದೀರಾ? ಟ್ರಸ್ಟ್ ನಲ್ಲಿ ಮೋದಿಜಿ ಇದ್ದಾರಾ? ಅಮಿತ್ ಶಾ ಇದ್ದಾರಾ? ಯಾರಿದ್ದಾರೆ? ಅಥವಾ ಕಾಣಿಕೆ ಹಣದ ದುರುಪಯೋಗ ಅದ ಆಪಾದನೆ ಅವ್ರ ಮೇಲೆ ಇದೆಯಾ? ಇದೇ ನಿಮ್ ಷಡ್ಯಂತ್ರ. ಅಂದ್ರೆ ನಿಮಗೆ ರಾಮನ ಮಂದಿರವನ್ನೇ ಸಹಿಸಕ್ಕಾಗ್ತಿಲ್ಲ, ಅದಕ್ಕಾಗಿ ಈ ಆಪಾದನೆ ಮಾಡ್ತಾ ಇದ್ದೀರಿ. ನಿಮ್ಮ ಆಪಾದನೆ ಉದ್ದೇಶನೇ ರಾಮ ಮಂದಿರದ ನಿರ್ಮಾಣವನ್ನೇ ನಿಮಗೆ ಸಹಿಸಕ್ಕಾಗ್ತಿಲ್ಲ, ಅದಕ್ಕಾಗಿ ನಿಮಗೆ ಸಂಕಟ. ನಮಗೆ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಸಂತೋಷ ಇದೆ, ಸಂಭ್ರಮ ಪಟ್ಟಿದ್ದೀವಿ. ಈಗ ನಾವು ಸಂಕಟ ಪಡ್ತಾ ಇದ್ದೀವಿ, ಇದಾಗಬಾರ್ದಿತ್ತು ಅಂತ ಹೇಳಿ. ಆದ್ರೆ ನೀವು ನಿರ್ಮಾಣ ಸಂದರ್ಭದಲ್ಲೂ ಸಂಕಟ ಪಟ್ಟು ಈಗ ಸಂಭ್ರಮ ಪಡ್ತಾ ಇದ್ದೀರಿ. ಇದು ನಮಗೂ ನಿಮಗೂ ಇರೋ ವ್ಯತ್ಯಾಸ. ಲೆಕ್ಕಪತ್ರದಲ್ಲಿ ಸರ್ಪದಂತೆ ಕಾಯೋದು. ಲಕ್ಷಾಂತರ ದೇವಾಲಯಗಳಿದ್ದಾವೆ, ಲಕ್ಷಾಂತರ ಟ್ರಸ್ಟ್ಗಳಿದ್ದಾವೆ. ಅಲ್ಲಿ ಸ್ಥಳೀಯ ಭಕ್ತರು ಸೇರ್ಕೊಂಡು ಟ್ರಸ್ಟ್ ಅನ್ನ ಮಾಡಿರ್ತಾರೆ. ಆ ಟ್ರಸ್ಟಿನ ಆಗು ಹೋಗುಗಳಿಗೆ ಸ್ಥಳೀಯರೇ ಹೊಣೆಗಾರರಾಗಿರ್ತಾರೆ. ಟ್ರಸ್ಟಿಗೆ ಅಲ್ಲಿ ನಡೆಸ್ತಕ್ಕಂಥ ಜಿಲ್ಲಾಡಳಿತ ಮತ್ತು ರಾಜ್ಯದ ಆಡಳಿತ ಅದನ್ನು ನೋಡ್ಕೊಳ್ತದೆ. ಇಂಥ ಅನೇಕ ಘಟನೆಗಳು ದೇಶದ ಉದ್ದಾಗಲಕ್ಕಾಗಿದಾವೆ. ಆದ್ರೆ ನೀವು ಇದನ್ನೇ ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂದ್ರೆ ಮೋದಿ ಅವ್ರನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕಾಗಿ ಮಾತಾಡ್ತಾರೆ. ಅಲ್ಲ, ರಾಮ ಮಂದಿರವನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಈಗ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕೋ ಬೇಡವೋ? ಆಗತ್ತೆ. ನೀವೇನ್ ಹೇಳ್ತಾ ಇದ್ದೀರಿ? ಇಲ್ಲ, ಜಾತ್ರೆಯ ಆಯೋಜನೆ ಮಾಡಿದವರಿಗೂ ಶಿಕ್ಷೆ ಬಿಗ್ ಪ್ಯಾಕೆಟ್ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ, ಕಳ್ತನ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನೀವೇನ್ ಹೇಳ್ತಾ ಇದ್ದೀರಿ? ಜಾತ್ರೆ ಯಾರು ಆಯೋಜನೆ ಮಾಡಿದ್ರು, ಯಾರು ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು, ಯಾರು ಬಾವುಟ ಕಟ್ಟಿದ್ರು, ಯಾರು ತೋರಣ ಕಟ್ಟಿದ್ರು, ಅವ್ರೆಲ್ರಿಗೂ ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಾ? ಅಂದ್ರೆ ನಾನು ಇವರಿಗೆ ಒಂದು ಕೇಳಕ್ ಬಯಸ್ತೇನೆ. ಇವತ್ತು ಲಕ್ಷಾಂತರ ದೇವಸ್ಥಾನಗಳನ್ನ ಕಸ ಗುಡ್ಸಕ್ಕೂ ಜನ ಇಲ್ದಂಗೆ, ದೀಪ ಹಚ್ಚಕ್ಕೂ ಎಣ್ಣೆ ಬತ್ತಿ ಇಲ್ದಂಗೆ ಮಾಡಿದವ್ರು ಯಾರು? ಅದು ಲೂಟಿ ಅಲ್ವಾ? ಅದು ಶ್ರೀಮಂತ ಆಗಿದ್ದಂತ ಸಮೃದ್ಧವಾಗಿದ್ದಂತ ದೇವಾಲಯಗಳನ್ನ ಕಾಯ್ದೆಯ ಮೂಲಕ ಬಡ ದೇವಾಲಯಗಳನ್ನು ಮಾಡಿದವ್ರು ಯಾರು ಮಾಡಿದವರು? ನೀವು ಕಾಂಗ್ರೆಸ್ನವರು. ಒಂದ್ ಕಾಲದಲ್ಲಿ ಶ್ರೀಮಂತವಾಗಿದ್ದಂತ ದೇವಾಲಯಗಳನ್ನ ಒಂದು ಕಾಯ್ದೆ ಮೂಲಕ ಬಡ ದೇವಾಲಯಗಳನ್ನು ಮಾಡಿದ್ವಿ. ಇವತ್ತು ಕಸ ಗುಡ್ಸಕ್ಕೂ ಜನ ಇಲ್ಲ ಅಲ್ಲಿ.
ಎಣ್ಣೆ ದೀಪ ಹಚ್ಚಕ್ಕೂ ಜನ ಇಲ್ಲ ಇವತ್ತಲ್ಲಿ. ನೀವು ನಮಗೆ ಉಪದೇಶ ಮಾಡ್ತೀರಾ? ನಾವು ಹೆಮ್ಮೆ ಪಡುವಂತ, ಜಗತ್ತಿನ ಹಿಂದೂಗಳೆಲ್ಲ ಹೆಮ್ಮೆ ಪಡುವಂತ ಭವ್ಯ ದೇವಾಲಯ ನಿರ್ಮಾಣ ಮಾಡಿದೀವಿ. ನಮಗೆ ಸಂಕಟ ಇದೆ ಅಲ್ಲಿ ಕಾಣಿಕೆ ದುರುಪಯೋಗ ಆಗಿದ್ರ ಬಗ್ಗೆ, ಆದ್ರೆ ನಮಗೆ ಸಂಭ್ರಮ ಇದೆ ಭವ್ಯ ದೇವಾಲಯ ನಿರ್ಮಾಣ ಆಗಿರೋದ್ರ ಬಗ್ಗೆ. ಈ ಭವ್ಯ ದೇವಾಲಯ ನಿರ್ಮಾಣ ಆಗ್ಬೇಕಾದ್ರೆ ನೀವೇನ್ ಮಾಡಿದ್ರಿ? ವಿರೋಧ ಮಾಡಿದ್ರಿ, ಅಡ್ಡ ಮಾತಾಡಿದ್ರಿ, ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ಲಿ ಅಂತ ಹೇಳಿದ್ರಿ. ಈಗ ನಿಮ್ಗೇನಿದೆ ನೈತಿಕತೆ? ನಮಗೆ ಜವಾಬ್ದಾರಿ ಇದೆ, ಅದಕ್ಕೇನೆ SIT ರಚನೆ ಮಾಡಿದೀವಿ. ಯಾರನ್ನೂ ಬಿಡಲ್ಲ. ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ದೇಣಿಗೆಯನ್ನ ಖಾತ್ರಿಗೊಳಿಸ್ಕೋಬಹುದು. ಬೆಳ್ಳಿ, ಚಿನ್ನ, ಆಭರಣಗಳು ಇವೆಲ್ಲವೂ ಸುರಕ್ಷಿತವಾಗಿದ್ದಾವೆ. ಆಯಾ ಯಾರ್ಯಾರು ಕೊಟ್ಟಿದ್ದಾರೆ ಅವರು ಅದನ್ನ ನೋಡಿ ದೃಢಪಡಿಸ್ಕೊಳ್ಬಹುದು ಅನ್ನೋದನ್ನ ನಿಮಗೆ ದರ್ಶನಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋದನ್ನ ಟ್ರಸ್ಟ್ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ದುರುಪಯೋಗ ಆಗಿರೋದು ಕಾಣಿಕೆ ಹಣ. ಯಾರು ದುರುಪಯೋಗ ಪಡಿಸ್ಕೊಂಡಿರೋದು ನಿಮಗೆ ಗೊತ್ತಿರಲಿ. ಕೌಂಟಿಂಗಿಗೆ ವಹಿಸಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ. ಕೌಂಟಿಂಗ್ ಮಾಡಬೇಕಾದ್ರೆ ಅವರು ನೆರವು ನೀಡುತ್ತಿದ್ದಂತ ಕೆಲವು ನೌಕರರು ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದಿದ್ದಾರೆ. ಅವ್ರನ್ನ ಈಗಾಗಲೇ ಜೈಲಿಗೆ ಕಟ್ಟಿದೆ. ಅವ್ರ ಹಿಂದ್ಗಡೆ ಇನ್ಯಾರು ಇದ್ರೂ ಕೂಡ ಅವರು ಜೈಲಿಗೆ ಹೋಗ್ತಾರೆ. ಅದಕ್ಕೆ ಮುಂಚೆನೆ ಆರೋಪ ಹೊರಿಸೋದು, ಸುಳ್ಳು ಆರೋಪ ಹೊರಿಸೋದು, ಇದು ಷಡ್ಯಂತ್ರದ ಭಾಗ. ಈ ಕಾಂಗ್ರೆಸ್ ಮಾಡ್ತಿರೋದು ಆ ಷಡ್ಯಂತ್ರದ ಭಾಗವಾಗಿ ಅವ್ರಿಗೆ ಏನಾದ್ರೂ ನಿಜವಾಗ್ಲೂ ಭಕ್ತಿ ಇದ್ರೆ ಹೇಳಿ, ಕಾಶಿ ಮಥುರಾ ಮುಕ್ತ ಆಗಬೇಕು ನಿರ್ಣಯ ಮಾಡಿ. ನಿಮಗೆ ತಾಕತ್ತಿದ್ರೆ ಕಾಶಿ ಮಥುರಾ ಮುಕ್ತ ಆಗಬೇಕು ಅಂತ KPCC AICC ನಿರ್ಣಯ ಮಾಡಿ. ಅದು ಯಾವನ ವಿರೋಧ ಮಾಡ್ತಾನೆ ನೋಡೋಣ. ನಿಮಗೆ ಕಳಕಳಿ ಇದ್ರೆ, ತಾಕತ್ತು ಮತ್ತು ಕಳಕಳಿ ಇದ್ರೆ, ಪ್ರೀತಿ ಇದ್ರೆ, ಭಕ್ತಿ ಇದ್ರೆ ನಿರ್ಣಯ ಮಾಡಿ. ಅದು ಯಾವನ ವಿರೋಧ ಮಾಡ್ತಾನೆ ನೋಡೋಣ. ಪಾಕಿಸ್ತಾನದವನು ಬರ್ತಾನೋ, ಅವನ ಅಪ್ಪ ಬರ್ತಾನೋ, ಬರ್ಲಿ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.